ಹಗರಣವಾಯಿತು ಜೀವನ ಎಲ್ಲಿ ಪೋದೆಯೇ ನೀಲವೇಣಿ ಎಲ್ಲಿ ಪೋದೆಯೇ ನೀಲವೇಣಿ ಸುರುಚಿರವಾಣಿ ಬಾ ಕಲ್ಯಾಣಿ. ವರ್ಷ ಕಾಲವು ಕಳೆದ ನಂತರ ಸೀತಾನ್ವೇಷಣ ಕಾರ್ಯಕ್ಕೆ ಪ್ರಯತ್ನಿಸುವುದಾಗಿ ಸುಗ್ರೀವರಾಜನು ಹೇಳಿದ್ದನು. ಈಗಾಗಲೇ ಶರದೃತು ಬಂದಿರುವುದು. ಇನ್ನೂ ಸುಗ್ರೀವರಾಜನು ಸೀತಾನ್ವೇಷಣ ಕಾರ್ಯಕ್ಕೆ ಅಣಿಯಾಗಿ ಒಂದು ವೇಳೆ ಮರೆತಿದ್ದರೆ ಆತನನ್ನು ಎಚ್ಚರಿಸಿ ಬರುವೆಯಾ ಲಕ್ಷ್ಮಣ? ಆಗಲೇ ಅಣ್ಣ. ಮಾಡಿದುಪಕಾರಗಳ ನೋಡದೆ ಮದಾಂಧತೆಯೊಂಟೂಡಿ ಮೆರೆಯುತ್ತಲಿರುವ ಮಾಡಿದುಪಕಾರಗಳ ನೋಡದೆ ಮದಾಂಧತೆಯು ಕೂಡಿ ಮೆರೆಯುತ್ತಲಿರುವ ದುರ್ಲಭ ನರನಂ ಬರದಲ್ಲಿ ದುರ್ಲಭ ನರನಂ ಬರದಲ್ಲಿ ಪರಿಪರಿ ವಿಧದಲ್ಲಿ ಸಿಕ್ಕಿ ಹೋಗುವೆನಾ ದೊಡ್ಡಳಾಗ್ರಜ ಈಗಲೇ ಸುಗ್ರೀವನಡೆ ಹೋಗುವೆನಾ. ಸುಡುವಂ ಕಿಷ್ಕಿಂಧೆಯರುಣ ಸುಡುವೆ ಕಿಷ್ಕಿಂಧೆಯನುಣ ಪಡ ಪಡ ಕಪಿಕುಲವ ಕಡಿದು ಪೊಡವಿಯೊಳಗಿಡುವೆ ವಾಲಿಯು ಸಂಹಾರವಾಗಿ ತಾನು ಪಟ್ಟಾಭಿಷಿಕ್ತನಾಗುವವರೆಗೂ ತಮ್ಮಲ್ಲಿ ಪರಮ ಸ್ನೇಹಿತನಂತೆ ನಟಿಸಿ ಈಗ ನಮ್ಮ ಯೋಗಕ್ಷೇಮವನ್ನೇ ಮರೆತು ಮತ್ತತೆಯಿಂದ ಸುಖಲೋಲುಪ್ತನಾಗಿ ರಾಣಿವಾಸದಲ್ಲಿ ವಹಿಸುತ್ತಿರುವನೋ ಅವನಿಗೆ ನಮ್ಮ ಪರಾಕ್ರಮವನ್ನು ತಿಳಿಯದಂತೆ ತೋರುವುದು. ಅವನು ನಮ್ಮನ್ನು ಕೈಲಾಗದ ಏಡಿಗಳೆಂದೆನಿಸು ಇಷ್ಟೊಂದು ಉದಾಸೀನದಿಂದಿರುವನೋ ಎಲ್ಲೆಲ್ಲವೋ ಸುಗ್ರೀವಾದಮ ಪ್ರಚಂಡ ಪರಾಕ್ರಮಶಾಲಿಯಾದ ಪರಶುರಾಮನು ಶ್ರೀರಾಮನನ್ನು ಕೆಣಕಿ ಏನಾದನೆಂದು ತಿಳಿಯದೆ ಖರ ದೂಷಣಾದಿ ರಾಕ್ಷಸರು ಯಾವ ಗತಿಯನ್ನು ಹೊಂದಿದರೆಂದು ತಿಳಿಯದೆ ದ್ರೋಹಿ ವಂಚಕೆ ನಿನ್ನ ಪಟ್ಟಣವನ್ನು ಸುಟ್ಟು ಬಂದಾಡುವುದು. ಮನ್ನಿಸೈ ಮಹಾನುಭಾವ ಸನ್ನಿತ ಸುಧಾಕರ ಮನ್ನಿಸೈ ಮಹಾನುಭಾವ ಸನ್ನಿತ ಸುಧಾಕರ ನಂಬಿದವರೊಳು ಕತಿಯನ್ನು ತೋರ್ಪು ಗೀತಿದವೇ ನಿನ್ನ ನಂಬಿದವರೊಳು ಕತಿಯನ್ನು ತೋರ್ಪು ಗೀತಿದವೇ ಮನ್ನಿಸೈ ಮಹಾನುಭಾವ ಆತರ ಸುಗುಣಾಕರ ಸುಗುಣಾಕರ. ಲಕ್ಷ್ಮಣ ಸ್ವಾಮಿ, ವರ್ಷಾಕಾಲವಾದ್ದರಿಂದ ಅಲ್ಲಲ್ಲಿ ಚೆದುರು ಹೋಗಿದ್ದ ಸುಮಾರು 77 ಕೋಟಿ ಕಪಿವೀರರನ್ನು ಒಂದೆಡೆ ಸೇರಿಸಲು ಸ್ವಲ್ಪ ಸಾವಕಾಶವಾಯಿತು. ಅಷ್ಟೊಂದು ಆಗ್ರಹವೇಕೆ? ನಾನು ಈಗಲೇ ಹೋಗಿ ನಮ್ಮ ಒಡೆಯನು ಚಿಕ್ಕಪ್ಪನೂ ಆದ ಸುಗ್ರೀವರಾಜರನ್ನು ಕರೆದುಕೊಂಡು ಬಂದು ಬೇಗ ಕರೆದುಕೊಂಡು ಬಾ. ಕೋಪ ವಿಜಯ ಭೂಪಾನ್ವಯ ದೀಪ ಮನದಿ ಕೋಪ ವಿಜಯ ಭೂಪಾನ್ವಯ ದೀಪ ಮನದಿ ಕಾಪಾಡು ದಯಪೂರಿತ ಸ್ವಾಮಿ ಕೋಪ ವಿಜಯ ಭೂಪಾನ್ವಯ ದೀಪ ಮನದಿ. ಲಕ್ಷ್ಮಣ ಸ್ವಾಮಿ, ಮಳೆಗಾಲವಾದ್ದರಿಂದ ಅಲ್ಲಲ್ಲಿ ಚೆದಿರು ಹೋಗಿದ್ದ ಕಪಿವೀರರನ್ನು ಒಂದುಗೂಡಿಸಲು ಸಾವಕಾಶವಾಯಿತು. ಈಗಾಗಲೇ ಪೂರ್ವ ಪಶ್ಚಿಮ ಉತ್ತರ ದಿಕ್ಕುಗಳಿಗೆ ಕಪಿವೀರನ್ನು ಕಳಿಸಿರುವುದು. ಇನ್ನು ಶ್ರೀರಾಮಚಂದ್ರಮೂರ್ತಿಯನ್ನು ಕಾಣುವೆ. ಸುಗ್ರೀವರಾಜ, ಪತ್ನಿ ವಿಯೋಗದಿಂದ ದುಃಖಿಸುತ್ತಿರುವ ಶ್ರೀರಾಮಚಂದ್ರನನ್ನು ಸಂತೈಸಲು ನಮ್ಮಿಂದ ಸಾಧ್ಯವಾಗುತ್ತಿಲ್ಲ. ಎಲ್ಲರೂ ಸಹ ಶ್ರೀರಾಮಚಂದ್ರನ ಬಳಿಗೆ ಹೋಗೋಣ, ನಡೆಯಿರಿ. ಬನ್ನಿ ಸರ್.
ಸುಗ್ರೀವನನ್ನು ಎಚ್ಚರಿಸಲು ಹೋದ ಲಕ್ಷ್ಮಣನು ಇನ್ನೂ ಬಾರಲಿಲ್ಲವಲ್ಲ, ಅಲ್ಲಿ ಏನೇನೋ ಅವಾಂತರಗಳನ್ನು ಮಾಡಿಕೊಂಡನು ನಾ ಕಾಣೆ. ಅಣ್ಣ, ನಿನ್ನ ಆಜ್ಞಾನುಸಾರ ಸುಗ್ರೀವರಾಜನನ್ನು ಕರೆತಂದಿರುವೆನು. ಸುಗ್ರೀವರಾಜ, ಏಕೆ ಸೀತಾನ್ವೇಷಣ ಕಾರ್ಯಕ್ಕೆ ತಡ ಮಾಡಿದೆ? ಪ್ರಭು, ಮಳೆಗಾಲವಾದ್ದರಿಂದ ಅಲ್ಲಲ್ಲಿ ಚಿದ್ರು ಹೋಯ್ದ ಕಪಿವೀರನ್ನು ಒಂದುಬಿಡಿಸಲು ಸಾವಕಾಶವಾಯಿತು. ಅಲ್ಲದೆ ಸಕಲ ಸಾಮ್ರಾಜ್ಯವನ್ನು ಕೈ ಸೇರುವಂತೆ ಮಾಡಿದ ನಿಮ್ಮನ್ನು ಎಲ್ಲಿಯಾದರೂ ಮರೆಯುವುದಂತೆ ಪ್ರಭು, ನನ್ನ ಅಪರಾಧವನ್ನು ಕ್ಷಮಿಸಬೇಕು. ಹಾಗಾದರೆ ಈಗ ಎಲ್ಲಾ ಕಪಿವೀರರು ಒಂದೆಡೆ ಸೇರಿಬಿರುವ? ಹೌದು ಪ್ರಭು, ಈಗಾಗಲೇ ಉತ್ತರ, ಪೂರ್ವ, ಪಶ್ಚಿಮ ದಿಕ್ಕುಗಳಿಗೆ ಕಪಿವೀರನ್ನು ಕಳಿಸಿರುವನು. ಇನ್ನು ದಕ್ಷಿಣ ದಿಕ್ಕಿಗಾಗಿ ಆಂಜನೇಯನಲ್ಲಿ ಅದೋ ತಮ್ಮ ನಾಮಸ್ಮರಣೆಯಿಂದ ಇತ್ತಲೇ ಬರ್ತಿರು. ರಾಮಚಂದ್ರ, ನಮಸ್ಕರಿಸುವೆನು. ಆಂಜನೇಯ, ನಿನಗೆ ಮಂಗಳವಾಗಿ. ಪ್ರಭು, ದಿಕ್ಕುಗಳು ಚದುರು ಹೋಗಿದ್ದ ಕಪಿವೀರಗಳು ಒಂದುಗೂಡಿಸಿಕೊಂಡು ಬರಲು ತಡವಾಯಿತು. ಎನ್ನನ್ನು ಮನ್ನಿಸು ರಾಮಚಂದ್ರ. ಈಗ ಎಲ್ಲಾ ಕಪಿವೀರರು ಒಂದೆಡೆ ಸೇರಿರುವ? ಖಂಡಿತವಾಗಿಯೂ ಸೇರಿರು ತಂದೆ. ಹಾಗಾದರೆ ಸುಗ್ರೀವರಾಜ, ಪ್ರಭು, ಸೀತಾನ್ವೇಷಣ ಕಾರ್ಯಕ್ಕೆ ಯಾರು ಯಾವ ಯಾವ ದಿಕ್ಕಿಗೆ ಹೋಗಬೇಕೆಂಬುದನ್ನು ನೇಮಿಸಿ. ಆಗಬಹುದು ಪ್ರಭು. ಆಂಜನೇಯ, ಇತ್ತಪ್ಪ ಒಡೆಯ, ನೀನೀಗಲೇ ಅಂಗದ ಜಾಂಬವಂತರನ್ನು ನೋಡಿ ದಕ್ಷಿಣಾಭಿಮುಖವಾಗಿ ಹೊರಟು ನರ್ಮದ ಗೋದಾವರಿಯಾದ ನದಿ ಪ್ರಾಂತ್ಯವನ್ನು ಹುಡುಕು. ಮುಂದೆ ಹೋಗು, ವಿಂಧ್ಯ ಪರ್ವತ ಸಿಕ್ಕುವುದು. ಓಹೋ, ಅಲ್ಲಿ ಅಗಸ್ತ್ಯಾಶ್ರಮವಿರುವುದು. ಆ ಮಹರ್ಷಿಗಳಿಂದ ಆಶೀರ್ವಾದವನ್ನು ಹೊಂದಿ ಮುಂದೆ ಕೇರಳ, ಪಾಂಡ್ಯ, ಚೋಳರಾಜರನ್ನು ಹುಡುಕು. ಅಲ್ಲಿ ದಕ್ಷಿಣ ಸಮುದ್ರವು ಸಿಕ್ಕುವುದು. ಅಲ್ಲಿ ಅಂಗಾರಿಕೆ ಎಂಬ ರಾಕ್ಷಸಿ ಇರುವುದು. ಅವಳಿಗೆ ಹೆದರದೆ ಧೈರ್ಯವಾಗಿ ಮುಂದೆ ಹೋಗು. ಭೋಗವತಿ ನಗರವು ಸಿಕ್ಕುವುದು. ಅಲ್ಲಿಯೂ ಸಹ ಮಾತೆಯನ್ನು ಹುಡುಕು. ಅಲ್ಲಿಂದ ಮುಂದೆ ಹೋಗಬೇಡ ಆಂಜನೇಯ. ಏಕೆ ಒಡೆಯ? ಅಲ್ಲಿಂದ ಮುಂದೆ ಹೋದರೆ ನಿನಗೆ ಸೂರ್ಯರಶ್ಮಿಯೂ ಕೂಡ ಕಾಣುವುದಿಲ್ಲ. ಹೀಗೆ 1 ಮಾಸದೊಳಗಾಗಿ ಮಾತೆ ಸೀತೆಯ ಕುಶಲ ವಾರ್ತೆಯನ್ನು ಆ ನೀಚರವನ್ನ ನೆಲೆಯನ್ನು ಕಂಡು ಹಿಡಿದು ಬರಬೇಕು. ಇಲ್ಲವಾದಲ್ಲಿ ಸಚಿವ ಶ್ರೇಷ್ಠನಾದ ನಿನಗೆ ಹೇಳುವುದಾದರೂ ಏನಿದೆ? ಮಹಾರಾಜ್ಞೆ ಒಡೆಯ, ಇದು ಸುಗ್ರೀವಾಜ್ಞೆ ಆಂಜನೇಯ. ಖಂಡಿತ ಅರಿತಿರುವೆನು. ಆಂಜನೇಯ, ಪ್ರಭು, ಸೀತಾನ್ವೇಷಣ ಕಾರ್ಯವನ್ನು ಮಾಡಿಕೊಂಡು ಬರುವೆಯಾ? ರಾಮಚಂದ್ರ, ತಮ್ಮಗಳ ಆಶೀರ್ವಾದವು ಸರ್ವದಾನ ರಕ್ಷಾಕವಚವಾಗಿರಲು. ಪ್ರಭು, ಶ್ರೀರಾಮನ ನಿಮ್ಮಯ ಕರುಣಾರಸವಿಲ ಸತ್ಕಟಾಚವನುಂದಿರೇ. ಶ್ರೀರಾಮನ ನಿಮ್ಮಯ ಕರುಣಾ ರಸವಿಲ ಸತ್ಕಟಾಚವಂದಿರೇ. ಆ ರಾವಣನಂ ತಗಬಡದು, ರಾವಣನಂ ತಗಬಡದು ಜನಕ ಜಯ ಕಂಡು ಬರುವೆ. ರಾಮ 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 ನಾ ಹೋಗಿ ಬರ್ತೇರದು ಕೊಂಡವ. ನಾ ಹೋಗಿ ಬರ್ತೇರದು ಕೊಂಡವ. ನಾ ಹೋಗಿ ಬರ್ತೇರದು. ನಾ ಹೋಗಿ ಬರ್ತೇರದು ಕೊಂಡವ. ರಾಜೀವನೇ ಜಾರಿ ಪಾನ ಹಪ್ಪವೆಲ್ಲ ಬಣ್ಣ
ಧನುಜಾರಿ ಬಾಣಾಧರ್ಪವೆಲ್ಲವನ್ ಧ್ವಂಸಗೈಯುತ ಹಣನ ಮಾಡಿದೆ ನಿಮಗೆ ಬೇಗನ ರಾಮ ತಮ್ಮಗಳ ಆಶೀರ್ವಾದವು ಸರ್ವದಾನ ನಿರಕ್ಷಾಕವಚವಾಗಿರಲು ನಾನು ಈ ಕಾರ್ಯದಲ್ಲಿ ಜೀವನ ಸಂಪಾದಿಸುತ್ತೇನೆ ಎನ್ನನ್ನು ಆಶೀರ್ವದಿಸು ಪ್ರಭು. ಹಾಗಾದರೆ ಕೆಲವು ಗೌಪ್ಯವಾದ ವಿಚಾರವನ್ನು ಹೇಳಿದನು, ಸಮೀಪಕ್ಕೆ ಬಾ. ಹಾ ಹಾ ಹರಿತನು ತಂದೆ, ಹರಿತನು. ಹಾಗೂ ನಂಬಿಕೆ ಬಾರದಿದ್ದರೆ ಹಾಗೆ ರಾಮಚಂದ್ರ ಈ ಅಂಗುಳಿಕೆಯನ್ನು ಆಕೆಗೆ ಕೊಟ್ಟರೆ ಹಾ ಪೂರ್ಣ ಪ್ರಮಾಣದಲ್ಲಿ ನಂಬಿಕೆ ಬರ್ತದೆ. ರಾಮಚಂದ್ರ, ತಮ್ಮಗಳ ಆಶೀರ್ವಾದವು ನನಗೆ ರಕ್ಷಾಕವಚ. ನಾನೀ ಕಾರ್ಯದೇವಿ ಜೈವ ಖಂಡಿತ ನೆನೆದು ಪ್ರಭು. ಶ್ರೀರಾಮ ಪರಂಧಾಮ ಜಯ ರಾಮ ಪರಂಧಾಮ ರಾಮ ಪರಂಧಾಮ ಜಯ ರಾಮ ಪರಂಧಾಮ ರಘುರಾಮ ರಾಮ ರಣರಂಗ ಭೀಮ ರಘುರಾಮ ರಾಮ ರಣರಂಗ ಭೀಮ ಜಗದೇಕ ಸಾರ್ವಭೌಮ ರಾಮ ಪರಂಧಾಮ ಜಯ ರಾಮ ಪರಂಧಾಮ ಜಯ ಜಯ ರಾಮ ಜಯ ರಘುರಾಮ ಜಯ ಜಯ ರಾಮ ಜಯ ರಘುರಾಮ ಜಯ ಜಯ ರಾಮ. ಪ್ರಭು, ಮಾತೆಯ ದರ್ಶನ ಭಾಗ್ಯ ದೊರೆಯಿತು ಹೊರತು ತಮ್ಮ ಪಾರಸಾಕ್ಷಿಯಾಗಿ ನಾನು ಫಲಹಾರವನ್ನು ಭಕ್ಷಿಸುವುದಿಲ್ಲ. ಇದು ನನ್ನ ಪ್ರತಿಜ್ಞೆ. ಆಗಲಿ ನಾನು ಬರೀ ತಂದೆ. ಹಾಗೆ ಶ್ರೀರಾಮ ಪರಂಧಾಮ ಜಯ ರಾಮ ಪರಂಧಾಮ. ಅಣ್ಣ, ಸೀತಾ ಅನ್ವೇಷಣೆ ಕಾರ್ಯವನ್ನು ಮುಗಿಸಿಕೊಂಡು ಹಿಂದಿರುಗಿ ಬರುವವರೆಗೂ ನಾವು ಈ ನದಿಯ ತೀರದಲ್ಲೇ ಕಾಲ ಕಳೆಯೋಣ. ಆಗಲಿ ಅಣ್ಣ. ಹಾ 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 ಶ್ರೀರಾಮಚಂದ್ರ ಗೈದಿಂದ ಜಟಾಯುವಿನ ಅಣ್ಣನ ಸಂಪಾತಿಯಿಂದ ಆ ದಶಕಂಠ ರಾವಣನೇನು ಹರಿತು. ಸ್ವಯಂ ಪ್ರಭಾದೇವಿಯಿಂದ ಸುಂದರವಾದ ವನ ವೃತ್ತಾಂತು ನರಿತದ್ದಾಯಿತು. ಇನ್ನು ಈ ಸಮುದ್ರ ಲಂಘಿಸಲಿ ಪ್ರಭು. ರಾಘವ, ಲಂಘಿಪನಿ ವಾರ್ತೆಯ ಲಂಘಿಪನಿ ವಾರ್ತೆಯ ಭರದಿಂ ದುರಹರ್ಷ ಮಾತುಲ ಲಂಘಿಪನಿ ವಾರ್ತೆಯ ಭರದಿಂ ದುರಹರ್ಷ ಮಾತುಲ ಲಂಘಿಪನಿ ವಾರ್ತೆಯ ಭರದಿಂ ದುರಹರ್ಷ ಮಾತುಲ ಲಂಘಿಪನಿ ವಾರ್ತೆಯ ಪಾವನಾತ್ಮ ನಾದ ರಾಮನ ಪಾವನಾತ್ಮ ನಾದ ರಾಮನ ಪಾವನಾತ್ಮ ನಾದ ರಾಮನ ಪಾವನಾತ್ಮ ನಾದ ಪಾವನಾತ್ಮ ನಾದ ರಾಮನ ಭಾವ ಸ್ಮರಿಸುತ್ತಲ್ಲಿ ಪಾವನಾತ್ಮರಾದ ರಾಮನ ಭಾವ ಸ್ಮರಿಸುತ್ತಲ್ಲಿ ಶ್ರೀವರ ಪದದ ಜೀವದ ಸುತ್ತ ಶ್ರೀವರ ಪದದ ಜೀವದ ಸುತ್ತ ಭಾವದ ನನೈಸಲಾಗಮರಿ ಅಂಘೀಕರಣಿ ಪಾರ್ಥಿಯ ಹರದನ್ ಹರ್ಷ ಮಾತ್ರ ಅಂಘೀಕರಣಿ ಪಾರ್ಥಿಯ ಪಾರ್ಥಿಯ ಪಾರ್ಥಿಯ. ಹೈ ಶ್ರೀರಾಮ್. ಇದೇ ಅಲ್ಲವೇ ಆ ಲಂಕಾ ನಗರ?
ಎಂತಹ ವೈಭವಿತವಾದ ಸೌಧಗಳ ನಗರ! ಅದ್ಭುತ, ಅತ್ಯದ್ಭುತ! ರಾಮಚಂದ್ರ, ಸೂರಕುಲವ ನಿಂಸಿಸಿ ನಿಷ್ಕರುಣತಾಲನಿಸಿ ಸುರಕುಲವ ಹಿಂಸಿಸಿ ನಿಷ್ಕರುಣ ತಾಲನಿಸಿ ಜಗವ ಭಾಗಿಸುತ್ತಿರ್ಪ ದುರುಳದ ಶಾಸನನ ಪುರವಿದ ದುರುಳದ ಶಾಸನನ ಪುರವಿದ ದುರುಳ ದಶಾಸನನ ಪುರವಿದ ದುರುಳ ದಶಾಸನನ ಪುರವಿದ ನಿರೀಕ್ಷಿಸಿದನು ಸುಖದಿ ಶ್ರೀ ರಾಮಚಂದ್ರನ ಕೃಪೆಯಿಂದ ರಾಮ ಚಂಡಧಾನವ ಮಂಡಲೇಂದ್ರನ ಚಂಡಧಾನವ ಮಂಡಲೇಂದ್ರನ ಚಂಡಧಾನವ ಮಂಡಲೇಂದ್ರನ ಕಂಡು ಸಿಡಿತರ ಚೆಂಡು ಬೆಳಫಲ ಕಂಡನ ಲಂಕ ನಗರ ಮಣಿಮಂಡಲವನಿದ ಕಂಡನ ಲಂಕ ನಗರವ ಗಗನ ತಾಲಕಿ ಧ್ವಜವ ಕಲ್ಲೋಲ್ಗಳ ಮೇಲಿಂಜಿಗಿಯು ತೆಲ್ಲಿಗೆ ಗಗನ ತಾಲಕಿ ಧ್ವಜವ ಕಲ್ಲೋಲ್ಗಳ ಮೇಲಿಂಜಿಗಿಯು ತೆಲ್ಲಿಗೆ ಗಗನ ತಾಲಕಿ ಧ್ವಜವ ಕಲ್ಲೋಲ್ಗಳ ಮೇಲಿಂಜಿಗಿಯು ಗಗತಿಗಳಗ ಸುಗಮ ತೆರದಿ ರಾಮ ರಾಮ ಗಗತಿಗಳಗ ಸುಗಮ ತೆರದಿ ಜಗತ್ತಿಗೆಲ್ಲ ಕಂಸುಗನ ತೆರೆ ಇಲ್ಲಿಗೆ ಬರುತ್ತಲಿ ನಗರ ಬಾನುರೆ ಇಲ್ಲಿಗೆ ಬರುತ್ತಲಿ ನಗರ ಬಾನುರೆ ಕಂಡನ ಲಂಕಾ ನಗರ ಮಣಿಮಂಡಲವನಿದ ಕಂಡನ ಲಂಕಾ ನಗರವ ತೊಳಪಶಿ ಮದ ಕಲಶ ಅತಿ ತಳ ತಳತಳ್ಳಿಸಿ ಗಗನವ ಬೆಳಗಿರೆ
ತಳಪಕಿ ಮದ ಕಲಶ ಅತಿ ತಳಂ ತಳ ತಳ ತಳ್ಳಿಸಿ ಗಗನವ ಬೆಳಗಿರೆ ತಳ ತಳ ತಳ್ಳಿಸಿ ತಳ ತಳ ತಳ್ಳಿಸಿ ಗಗನವ ಬೆಳಗಿರೆ ತಳ ತಳ ತಳ್ಳಿಸಿ ತಳ ತಳ ತಳ್ಳಿಸಿ ತಳ 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 ತಳಿಸಿ ಗಗನವ ಬೆಳಗಿರೆ ತಳ ತಳ ತಳ್ಳಿಸಿ ಗಗನವ ಬೆಳಗಿ ಸಲತ್ರಿಕೋಟ ಜಲದ ಮೇಲೆ ಸಲತ್ರಿಕೋಟ ಜಲದ ಮೇಲೆ ಸಲಿಪ ಜನ ಹೋದಳ ಬೀಪರಿ ಜನ ಹೋದಳಲಿ ಪರಿ ಚಂಡಿನ ಲಂಕಾ ನಗರವ ಮಣಿಮಂಡಲವನಿದ ಕಂಡೇ 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 ಆಹಾ, ಇದೇ ಅಲ್ಲವೇ ಲಂಕಾ ನಗರ? ಎಂತಹ ವೈಭೂತವಾದ ಸೌದಗಳ ನಗರ! ಅದ್ಭುತ ಅದ್ಭುತ ರಾಮಚಂದ್ರ, ನಿನ್ನ ಮಹಿಮೆ ಅಪಾರ. ಸಮುದ್ರ ಲಂಘನ ಕಾಲದಲ್ಲಿ ನನಗೆ ಸಹಾಯ ಮಾಡಲು ಬಂದ ಮೈನಾಥ ಪರ್ವತವನ್ನು ತಿರಸ್ಕರಿಸಿ ಬಂದದ್ದು ನಾಗ